ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಸಿಂಧನೂರು ಉಪವಿಭಾಗದಲ್ಲಿ ಅಕ್ರಮ ಚಟುವಟಿಕೆಗಳ ವಿರುದ್ಧ ಡಿವೈಎಸ್ಪಿ ಚಂದ್ರಶೇಖರ್ ನಾಯ್ಕ ಅವರ ನೇತೃತ್ವದಲ್ಲಿ ನಿರಂತರ ಕಾರ್ಯಾಚರಣೆ ನಡೀತಾ ಇದ್ದು, ಗಾಂಜಾ ಇಸ್ಪೀಟ್ ಹಾಗೂ ಅಕ್ರಮ ಮರಳು ದಂಧೆಗಳ ವಿರುದ್ಧ ಕೈಗೊಂಡ ಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಸಿಂಧನೂರು, ಮಾನ್ವಿ ಹಾಗೂ ಸಿರುವಾರ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಎಂಬ ಮಾಹಿತಿ ದೊರೆತ ತಕ್ಷಣ ಡಿವೈಎಸ್ಪಿ ಚಂದ್ರಶೇಖರ್ ನಾಯ್ಕ ಹಾಗೂ ಅವರ ತಂಡ ಸ್ಥಳಕ್ಕೆ ತೆರಳಿ ದಾಳಿ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಿರುವುದು ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಿದೆ ಅಂತ ಕರವೇ ಜನಪರ ಬಣದ ಮುಖಂಡರು ತಿಳಿಸಿದ್ದಾರೆ. ಇತ್ತೀಚೆಗೆ ಮಾನ್ವಿ ತಾಲೂಕಿನ ನಂದಿಹಾಳ ಗ್ರಾಮದಲ್ಲಿ ಇಸ್ಪೀಟ್ ದಂಧೆ ನಡೀತಾ ಇದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಿಢೀರ್ ದಾಳಿ ಮಾಡಿ ಸ್ಥಳದಲ್ಲಿ ಇದ್ದ 17 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಕಾರ್ಯಾಚರಣೆ ಸ್ಥಳೀಯ ಮಟ್ಟದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಇದರ ಜೊತೆಗೆ ಸಿಂಧನೂರಿನಲ್ಲಿ ಗಾಂಜಾ ಮಾರಾಟ ಜಾಲದ ವಿರುದ್ಧ ಕ್ರಮ ಕೈಗೊಂಡಿರುವುದು ಹಾಗೂ ಮಾನ್ವಿ ಭಾಗದಲ್ಲಿ ಅಕ್ರಮ ಮರಳು ಸಾಗಣೆಯನ್ನು ನಿಯಂತ್ರಿಸಲು ವಿಶೇಷ ಕಾರ್ಯಾಚರಣೆ ನಡೆಸಿರುವುದು ಗಮನಾರ್ಹವಾಗಿದೆ ಅಂತ ಕರವೇ ಜನಪರ ಬಣ ಅಭಿಪ್ರಾಯಪಟ್ಟಿದೆ. ಡಿವೈಎಸ್ಪಿ ತಂಡಕ್ಕೆ ಸರ್ಕಾರ ಹೆಚ್ಚುವರಿ ಸಿಬ್ಬಂದಿ ಹಾಗೂ ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸಿದ್ರೆ ಅಕ್ರಮ ದಂಧೆಗಳ ವಿರುದ್ಧದ ಕಾರ್ಯಾಚರಣೆ ಇನ್ನಷ್ಟು ಪರಿಣಾಮಕಾರಿಯಾಗುತ್ತೆ ಅಂತ ಸಂಘಟನೆಯ ಮುಖಂಡರು ಮನವಿ ಕೂಡ ಮಾಡಿದ್ದಾರೆ. ಅಕ್ರಮ ಚಟುವಟಿಕೆಗಳಿಗೆ ಯಾವುದೇ ಅವಕಾಶ ಕೊಡದೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇದೇ ರೀತಿಯ ಕಟ್ಟುನಿಟ್ಟಿನ ಕ್ರಮ ಮುಂದುವರಿಸಬೇಕು ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ನನ್ನ ಹೆಸರು ರಂಗರಾವ್ ಕುಲಕರ್ಣಿ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಯಚೂರು ಜಿಲ್ಲೆ ಜನಪರ ಬಣದ ರಾಯಚೂರು ಜಿಲ್ಲಾಧ್ಯಕ್ಷನಾಗಿ ಮಾಹಿತಿ ಕೊಡುವುದೇನೆಂದರೆ, ನಮ್ಮ ಭಾಗದ ಮಾನ್ಯ ಡಿವೈಎಸ್ಪಿ ಸಾಹೇಬರಾದಂಥ ಶ್ರೀ ಚಂದ್ರಶೇಖರ್ ನಾಯ್ಕ ಸರ್ ಅವರು ನಮ್ಮ ಭಾಗದಲ್ಲಿ ಇತ್ತೀಚೆಗೆ ಉಸುಗಿನ ದಂಧೆಯನ್ನು ಮತ್ತು ಗಾಂಜಾವನ್ನು ಅದೇ ರೀತಿ ಕಳ್ಳತನ ಮಾಡ್ತಾ ಇರೋಂಥವ್ರನ್ನು ಭಾಳಷ್ಟು ಶ್ರದ್ಧೆಯಿಂದ ಅಕ್ರಮ ಮಾಡೋಂಥವ್ರನ್ನ ಪರಿಶೀಲಿಸಿ ತನಿಖೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಉತ್ತಮವಾದ ಕಾರ್ಯವೈಖರಿ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವ್ರಿಗೆ ಇನ್ನೂ ಸಪೋರ್ಟಾಗಿ ಸಿಬ್ಬಂದಿಗಳನ್ನು ಹೆಚ್ಚಿಗೆ ಅವರಿಗೆ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಶಿಸ್ತಿನ ಕಾರ್ಯ ಮಾಡಲಿಕ್ಕೆ ಸಹಕಾರ ನೀಡಬೇಕು. ಈ ನಮ್ಮ ಮಾನ್ವಿನಲ್ಲಿ ಇವತ್ತಿಗೂ ಕೂಡ ಗೋಸೆ ಆಗಲಿ, ಮಟಕ ಆಗಲಿ, ಇಸ್ಪೀಟ್ ಆಗಲಿ ಇನ್ನೂ ನಡೀತಾ ಇದ್ದಾವೆ. ಇವತ್ತಿನ ದಿನ ಬರಗಾಲ ಬಂದಿದೆ ನಮ್ಮ ರೈತರಲ್ಲಿ. ಇಡೀ ರಾಜ್ಯಾದ್ಯಂತ ಬರಗಾಲ ಇರೋದರಿಂದ ಈ ಎಲ್ಲ ಅಕ್ರಮ ದಂಧೆಗಳನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ಚಂದ್ರಶೇಖರ್ ಸಾಹೇಬರಿಗೆ ಇನ್ನೂ ಸಹಕಾರ ಕೊಡಬೇಕು. ಅವ್ರ ಜೊತೆ ಒಂದು ಉತ್ತಮವಾದ ಟೀಮನ್ನು ಕೊಟ್ಟು ಹೆಚ್ಚಿನ ಶಿಸ್ತಿನ ಒಂದು ಕಾರ್ಯ ಮಾಡಲಿಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದರೆ ಸಿಂಧನೂರು ಭಾಗದಲ್ಲಿ ಗಾಂಜಾ ಕೇಸ್ ಇದು ಮಾಡಿದರು ಯಾರು, ಚಂದ್ರಶೇಖರ್ ನಾಯ್ಕ. ಮತ್ತು ಮಾನ್ವಿಯಲ್ಲಿ ಕೂಡ ಇಸ್ಪೀಟು ಮತ್ತು ಓಸಿ ಇವೆಲ್ಲನೂ ಕೂಡ ತಡೆಗಟ್ಟುವ ಕೆಲಸ ಮಾಡಿದ್ದಾರೆ. ಅಂದರೆ ಕೆಲ ದಿನಗಳ ಹಿಂದೆ ಅಂದರೆ 13-14 ಟ್ರಿಪ್ಪರ್ ಕೂಡ ಅಂದರ್ ಹಾಕಿದ್ದಾರೆ ಯಾರು, ಚಂದ್ರಶೇಖರ್ ನಾಯ್ಕ ಅವರು. ಈಗ ಅವರು ತಂಡಕ್ಕೆ ಇನ್ನು ಯಾವ ರೀತಿ ನೀವು ಸಪೋರ್ಟ್ ಕೊಡಂತ ಹೇಳ್ತೀವಿ, ಸರ್ಕಾರ ಒತ್ತಾಯ ಮಾಡ್ತಾರೆ ಹೆಚ್ಚಿನ ಸಿಬ್ಬಂದಿಯನ್ನು ಅವ್ರಿಗೆ ಕೊಟ್ಟು ಕಾರ್ಯವೈಖರಿ ಮಾಡಲಿಕ್ಕೆ. ಯಾಕಂದರೆ ಈಗ ಎಲ್ಲ ಕಡೆ ಅವರೊಬ್ಬರೇ ನೋಡೋಕ್ಕಾಗಲ್ಲ. ಸಿಬ್ಬಂದಿ ಕೊಟ್ಟು ಅವರಿಗೆ ಮಾರ್ಗದರ್ಶನ ಕೊಟ್ಟು ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಅಂಥವ್ರಿಗೆ ನಾವು ಸಪೋರ್ಟ್ ಮಾಡ್ಬೋದು ಸರ್. ರಾಜ್ಯ ಸರ್ಕಾರ ಒಂದು ಸಿಬ್ಬಂದಿನ ಹೆಚ್ಚು ಅವ್ರಿಗೆ ಮಾಡಿಕೊಟ್ಟು ಕಾರ್ಯ ನಿಷ್ಠೆಯಿಂದ ಮಾಡಲಿಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಸರ್. ರಕ್ಷಣಾ ವೇದಿಕೆ ಜನಪರ ಬಣದ ರಾಜ್ಯ ಕಾರ್ಯದರ್ಶಿ ಆದಂಥ ನಾನು ವಿಶ್ವನಾಥ್ ಅವರು ಮಾತಾಡ್ತಿರೋದು. ಈಗ ಸಿಂಧೂರಲ್ಲಿ ನಮ್ಮ ಡಿವೈಎಸ್ಪಿ ಸಾಹೇಬರಾದಂಥ ಚಂದ್ರಶೇಖರ್ ಸರ್ ಅವರು ಈ ಮೊನ್ನೆ ಮರಳು ದಂಧೆ ಮತ್ತು ಮಟಗ ಇವೆಲ್ಲ ಜೂಜು ಅಕ್ರಮ ದಂಧೆ ನಡೆಸುತ್ತಿದ್ದರಂತ ಎಲ್ಲ ಹಿಡಿದು ಶಿಸ್ತು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಮುಂದಿನಲ್ಲಿ ದಿನಗಳಲ್ಲಿ ಅಕ್ರಮ ದಂಧೆ ಮತ್ತು ಮಟಕ ಗಿಟಕ ಆಡೋದು ಸಮಸ್ಯೆ ಆಗ್ತದೆ. ಇಲ್ಲಿಗೆ ಬರಗಾಲ ಬಿದ್ದಿದೆ. ಜನಗಳು ಬೇಸತ್ತಾಗಿ ಕಂಗಾಲಾಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಒಂದು ಚಂದ್ರಶೇಖರ್ ಸರ್ ಅವರಿಗೂ ಒಂದು ಒಳ್ಳೆಯ ಸಿಬ್ಬಂದಿಯನ್ನು ಕರೆ ಕಳಿಸಿ ಅವರಿಗೆ ಶಿಸ್ತು ಕ್ರಮವನ್ನು ತೆಗೆದುಕೊಡ್ಬೇಕಂತೇಳಿ ನಾವು ಮನವಿ ಮಾಡಿ. ಅಲ್ಲ ಸರ್, ಏನಂತಂದರೆ ಈಗ ಕಳೆದ ವಾರ ಕೂಡ ಒಂದು ರೀತಿಯಲ್ಲಿ ಸಿಂಧೂರಲ್ಲಿ ಗಾಂಜಾವನ್ನು ಹಿಡಿದಾಕಿದ್ರು ಚಂದ್ರಶೇಖರ್ ನಾಯ್ಕರು. ಮಾನ್ವಿಯಲ್ಲಿ ಕೂಡ ಮರಳು ದಂಧೆ ಕೂಡ ಬ್ರೇಕ್ ಹಾಕಿದ್ದಾರೆ. ಆದರೆ ಮತ್ತು ಒಂದು ರೀತಿಯಲ್ಲಿ ಇಸ್ಪೀಟ್ ದಂಧೆ ಕೂಡ ಬ್ರೇಕ್ ಹಾಕಿದರು. ಒಂದು ರೀತಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ರು ಸರ್. ಮಾನ್ವಿಯಲ್ಲಿ 17 ಜನರ ಮೇಲೆ ಮತ್ತು 17 ಬೈಕ್ಗಳು ಸೀಸ್ ಮಾಡಿದರು. ಇಲ್ಲ, ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ ಸರ್. ಒಳ್ಳೆ ಕಾಳಜಿ ವಹಿಸಿ ಮಾಡ್ತಿದ್ದಾರೆ. ಹೀಗೆ ನಮ್ಮ ಮಾನ್ವಿಯಲ್ಲಿ ಕೂಡ ಮುಂದುವರಿಬೇಕಂತೇಳಿ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ವಿ ನಾವು. ಮುಂದೆ ಇದೇ ರೀತಿಯಲ್ಲಿ ನಮ್ಮ ಮಾನ್ವಿಯಲ್ಲಿ ಕೂಡ ಅವರು ಹೆಚ್ಚಿನ ಸಿಬ್ಬಂದಿಯನ್ನು ಕೊಟ್ಟು ಇಲ್ಲಿ ಮಾನ್ವಿಯಲ್ಲಿ ಕೂಡ ಎಲ್ಲರಿಗೂ ಶಿಸ್ತು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.